ಪ್ರಾಣವಾದರೂ ಬಿಟ್ಟೇವು ನೀರು ಬಿಡುವುದಿಲ್ಲ. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ವಾಟದ ಹೊಸಳ್ಳಿ ಅಮಾನಿ ಭೈರಸಾಗರ ಕೆರೆಯ ಅಣೆಕಟ್ಟುದಾರರ ವತಿಯಿಂದ ದಿನಾಂಕ 5/4/2025 ಶನಿವಾರದಂದು ವಾಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಗರಗೆರೆ ಹೋಬಳಿಯ ಎಲ್ಲ ಹಳ್ಳಿಗಳ ರೈತರ ಸಮಾವೇಶ ನಡೆಸಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದರು. ಈ ಸಮಾವೇಶದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈತರು, ಪ್ರಾಣವಾದರೂ ಬಿಡುತ್ತೇವೆ, ಆದರೆ ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ಬಿಡುವುದಿಲ್ಲ ಎಂದು ತಿಳಿಸಿದರು. ಇದೇ ತಿಂಗಳ 15ನೇ ತಾರೀಕು ಮಂಗಳವಾರದಂದು ನಗರಗೆರೆ ಹೋಬಳಿಯ ಎಲ್ಲ ಹಳ್ಳಿಯ ರೈತರು ಕೆರೆಯ ಅಂಗಳದಲ್ಲಿ ಸೇರಿ ಅಲ್ಲಿಂದ ವಾಟದ ಹೊಸಳ್ಳಿ ಕ್ರಾಸ್ವರೆಗೂ ಜಾಥಾ ನಡೆಸುವುದರ ಮೂಲಕ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಗೆರೆ ಹೋಬಳಿಯಿಂದ ಬಂದಿದ್ದ ರೈತ ಮುಖಂಡರುಗಳು ಮುಂದಿನ ಹೋರಾಟದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಲಹೆ ಸೂಚನೆಗಳ ಮೇರೆಗೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸುತ್ತೇವೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಮರನಾರಾಯಣ ರೆಡ್ಡಿ, ಕೆಂಪು ರಂಗಪ್ಪ, ರಾಜನಾಯಕ, ಶಿವಶಂಕರ್ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಕೃಷ್ಣಮೂರ್ತಿ, ಹನುಮನಹಳ್ಳಿ ಚಿನ್ನಪರೆಡ್ಡಿ, ಹರ್ಷವರ್ಧನ ರೆಡ್ಡಿ, ತೋಕಲಹಳ್ಳಿ ಸುಬ್ಬರಾಮಪ್ಪ, ನರೇಂದ್ರ, ರಾಜಪ್ಪ, ವೆಂಕಟರೆಡ್ಡಿ, ಆದಿನಾರಾಯಣಪ್ಪ, ಗುಂಡ್ಲಕೊತ್ತೂರು ವೆಂಕಟರೆಡ್ಡಿ, ಬೋಡಬಂಡೆಹಳ್ಳಿಯ ಆನಂದಪ್ಪ, ಅಶ್ವಥಪ್ಪ, ಮುಸ್ತಫ್ ಇನ್ನೂ ಮುಂತಾದ ರೈತ ಮುಖಂಡರು, ರೈತರು, ಸಾರ್ವಜನಿಕರು, ಯುವ ಮುಖಂಡರು ಸಮಾವೇಶದಲ್ಲಿ ಭಾಗವಹಿಸಿದ್ರು. ವರದಿ ಕೃಷ್ಣಮೂರ್ತಿ, ಕಿಟ್ಟಿ. ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟವನ್ನು ತಾವು ತಗೊಳ್ಳಿ. ಅದಕ್ಕೆ ನಮ್ಮೆಲ್ಲರ ನೈತಿಕ ಬೆಂಬಲ ಮತ್ತು ನಿಮ್ಮೆಲ್ಲರ ನಿರ್ಧಾರಕ್ಕೆ ನಾವು ತಲೆಬಾಗಿಸಿ ನಮ್ಮೂರಿನ ಕೆರೆ ನೀರನ್ನು ನರಳಿಸೋದಕ್ಕೆ ನಾವೆಲ್ಲ ಸಹಕರಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಕೆರೆ ನಾವು ಯಾಕಂದ್ರೆ ಇಲ್ಲಿ ಹೋರಾಡ್ತಿರೋದು ಮುಂದೆ ಪೀಳಿಗೆಗೊಂಡು ಇದು ಈಗ ಇನ್ನೂ ಸಕ್ಸಸ್ ಆಗಬೇಕಾಗಿತ್ತು ಮೀಟಿಂಗ್ ಅಂತ ಹೇಳ್ತೀವಿ. ಈ ಮೀಟಿಂಗ್ ಇನ್ನೂ ಸಕ್ಸಸ್ ಆಗಿದ್ರೆ ಇನ್ನು ಹೆಂಗ್ ಹೋರಾಟ ಇರುತ್ತಂದ್ರೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ಕೊನೆಯಾಗಿ ಜಾಸ್ತಿ ಮಾತಾಡೋಕೆ ಇಷ್ಟಿಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹಿರಿಯರೆಲ್ಲ ಹೇಳಿದ್ದಾರೆ. ದಯಮಾಡಿ ನಮ್ಮ ನೀರು ನಮ್ಮ ಹಕ್ಕು, ನಾವು ಬಿಡಬಾರ್ದು. ಯಾಕಂದ್ರೆ ನಾವು ಬಿಟ್ರೆ ನಾಳೆ ಅದು ಟೀ ಕೆಳಗಡೆ ಕೂಡ ನೀರಿರಲ್ಲ. ಟೀ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಹಿರಿಯರಿಗೆ ಹೊರಡಿಸುತ್ತಾ ನಾನು ಎರಡು ಮಾತುಗಳು. ನಿಮ್ಮ ಸಲಹೆಗಳನ್ನು ನೆಕ್ಸ್ಟ್ ತಾಲೂಕು ಮಟ್ಟಕ್ಕೆ ನಮ್ಮ ಹೋರಾಟ ತಲುಪಬೇಕಿದೆ. ಇಲ್ಲಿ ಮಾಡೋ ಹೋರಾಟ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ಬೇಕು. ನಾವು ಅಂತ ಹೋರಾಟ ಮಾಡಬೇಕು. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸೇರಿಸಬೇಕು. ಇವತ್ತೇನೋ ಒಂದು ಹಮ್ಮಿಕೊಂಡಿದ್ವಿ. ಇದರಿಂದ ಒಂದೊಂದು ಊರಿಗೆ ನಾವೇ ವಾಲಂಟಿಯರ್ಗೆ ನಾನು 50 ಜನ ಕರ್ಕೊಂಡ್ಬರ್ತೀವಿ, ನಾವು 100 ಜನ ಕರ್ಕೊಂಡ್ಬರ್ತೀವಿ. ನಮ್ದೊಂದು ಟ್ಯಾಕ್ಟ್ರು, ನಮ್ದೊಂದು 2 ಟ್ಯಾಕ್ಟ್ರು ಅಂತ ನಾವೇ ಹುಮ್ಮಸ್ಸಿಂದ ಕರ್ಕೊಂಡ್ಬಂದು ದೊಡ್ಡ ಹೋರಾಟ ಮಾಡೋಣ. ನಮ್ಮ ರಸ್ತೆ ತಡೆ ಮಾಡೋಣ. ಅಲ್ಲಿಂದ ಎಲ್ಲ AC ಅವರು, DC ಅವರು ಎಲ್ಲರೂ ಇಲ್ಲೇ ಬಂದು ನಮ್ಮ ಇತ್ಯರ್ಥ ಆಗೋದ್ರಿಂದ ನಾವು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ನಮ್ಮ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಈಗ ರೈತರ ಕಷ್ಟ ನಮ್ದು ಅಷ್ಟರ ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆಲ್ಲರೂ ಗೊತ್ತಿದೆ. ಈಗ ದಿನಕ್ಕೆ 7 ಅವರ್ ಕರೆಂಟ್ ಕೊಡ್ತಿದ್ದಾರೆ. ಬೆಳಗ್ಗೆ 4 ಅವರು, ರಾತ್ರಿ 3 ಅವರ್ ಕರೆಂಟ್ ಕೊಡ್ತಿದ್ದಾರೆ. ಈ ದಿನಗಳಲ್ಲಿ ನಮ್ಮ ಈ ಭಾಗದಲ್ಲಿ ಈ ಒಂದು ಕೆರೆ 5ರಿಂದ 6 ಕೆರೆಗಳಿಗೆ ಜೀವ ಕೆರೆಯಾಗಿ ಹರಿತಾ ಇದೆ. ನಾವಿವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕೆರೆ ಬಗ್ಗೆ ಹೋರಾಟ ಮಾಡಿಲ್ಲ ಅಂದ್ರೆ ಇವತ್ತು ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ, ನಾಳೆ ದಿವಸ ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ಬಾಧೆ ನಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ, ಇದು ನನ್ನ ನೀರು, ನನ್ನ ಹಬ್ಬ ಅಂತ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಬಂದು ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಈಗ ಕುಡಿಯೋಕ್ಕೆ ನೀರು ಕೂಡ ಇಲ್ಲಿ ಸಿಗಲ್ಲ. ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, 2014-15ರಲ್ಲಿ ತುಂಬಾ ಜನಕ್ಕೆ ನಮ್ಗೆ ನೀರು ಇಲ್ಲದೆ ಇದಕ್ಕೆ ತುಂಬಾ ಪಂಚಾಯತ್ಗಳಿಂದ ಟ್ಯಾಂಕರ್ ಇಟ್ಬಿಟ್ಟು ನೀರನ್ನು ಮನೆಗೆ ತರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ ಕುಡಿಯೋಕೆ ನೀರಿರಲ್ಲ. ಇವತ್ತು ರಾಜಕೀಯ ವ್ಯಕ್ತಿಗಳು ಯಾರೋ ಮೆಕ್ಸಿಕೋ ಹೋಗ್ಬಿಟ್ಟು 4-5 ಜನ ಅವ್ರು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತು ಯಾರು ಬಂದಿರ್ತಾರೋ ಇವತ್ತು ಈ ಒಂದು ಹೋರಾಟಕ್ಕೆ ನೂರುಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಸೇರಿ ನಾವು ಈ ಹೋರಾಟ ಮಾಡಿ ಕೆರೆ ಉಳಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಕುಡಿಯೋಕೆ ನೀರಿರಲ್ಲ. ಈ ಒಂದು ಕೆರೆಯನ್ನ ನೀರು ಉಳಿಸ್ಕೊಂಡಿರೋದ್ರಿಂದ ಒಂದು ಭಾಗದಲ್ಲಿ ರೈತರು ನಿಲ್ದಿರ ಬೆಳೆ ಬೆಳೆದಿರಲ್ಲ. ಆ ಒಂದು ನೀರು ಬಿಟ್ರೆ ಆ ಒಂದು ಕೆರೆ ಅಂತರದಲ್ಲಿರುವಂತಹ ರೈತರಿಗೆ ನೀರಿನ ಅಂತರ್ಜಲ ಮಟ್ಟ ಕುಗ್ಗಿರುತ್ತೆ. ಮುಂದಿನ ದಿನಗಳಲ್ಲಿ ಬೋರ್ಗಳ ನೀರು ಬರಲ್ಲ ಅಂತ ಹೇಳ್ಬಿಟ್ಟು ಕಳೆದ 5 ವರ್ಷದಿಂದ ತುಂಬಾ ಜನ ರೈತರು ಹೋರಾಟ ಮಾಡಿ ಇವತ್ತು ನೀರು ಅಲ್ಲಿ ಗುಣಮಟ್ಟ ಕೆರೆಯಿಂದ ನೀರು ತಗೊಂಡು ಬಂದು ಆ ಕೆರೆ ತುಂಬಿಸ್ಕೊಂಡಿದ್ದಾರೆ.
ಆ ನೀರನ್ನ ಬಿಡಕ್ಕೆ ಬೇರೆ ನಗರದಲ್ಲಿರುವಂತಹ ಜನರು ಬಿಡಕ್ಕೆ ಇಲ್ಲಿನ ಜನಕ್ಕೆ ಯಾವ್ದು ಅಭ್ಯಂತರ ಇಲ್ಲ. ಆದರೆ ನಮ್ಮ ಕೆರೆಗೆ ವಾರದೋಸಳಿ ಕೆರೆಗೆ ಯಾವುದೇ ರೀತಿಯಾದಂತಹ ಯಾವುದೋ ಅವ್ರ ಎತ್ತಿನ ಹೊಳೆ ಯೋಜನೆ ಅಂತ ಒಂದು ಪೈಪ್ ಕನೆಕ್ಷನ್ ಇಲ್ಲ. ಅದು ಬಂದ ಮೇಲೆ ಕೊಟ್ಟು ಅದಕ್ಕೆ ನೀರು ಬಿಟ್ಟರೆ ಈ ಪೈಪ್ ಕನೆಕ್ಷನ್ ಹಾಕೊಂಡು ನೀರು ತಗೊಂಡು ಹೋದ್ರೆ ರೈತರಿಂದ ಯಾವುದೇ ಅಭ್ಯಂತರ ಇಲ್ಲ. ಈಗ ನೀವು ಇಲ್ಲಿಂದ ಪೈಪ್ ತಗೊಂಡು ಹೋಗಿರುವಂತ ಆತರ ಅಲ್ಲಿಗೆ ನೀರು ಹರಿಸೋಕೆ ನಿಮ್ಗೆ ಆತರ ಯಾಕಿಲ್ಲ ಅಲ್ವಾ? ಜನಕ್ಕೆ ಒಳ್ಳೇದ್ ಮಾಡ್ಬೇಕಂದ್ರೆ ಕೆರೆ ನೀರು ಹರಿಸಿದ್ರೆ ಒಳ್ಳೇದ್ ಮಾಡ್ತಾರೆ, ಕೆರೆಯಿಂದ ನೀರು ತಗೊಂಡೋಗಿ ಒಳ್ಳೇದ್ ಮಾಡ್ತಾರ. ಕೆರೆಗೆ ನೀರು ಬರಬೇಕು, ಆಮೇಲೆ ನೀವು ನೀರು ತಗೊಂಡೋಗಿ ರೈತರಿಂದ ಯಾವುದೇ ಅಭ್ಯಂತರ ಇಲ್ಲ. ಇವತ್ತು ನಂದಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಬಿಟ್ಕೊಂಡ್ಬಿಟ್ಟು ನನ್ನ ಸಂಬಂಧ ಇಲ್ಲ ಅದಕ್ಕೆ ಮನೆಯಲ್ಲಿ ಕೂತ್ಕೊಂಡ್ರೆ ಇವತ್ತು ಕೆರೆ ಬಂದಿದೆ, ನಾಳೆ ಮನೆ ಬರುತ್ತೆ, ನಾಳೆ ಜಮೀನು ಬರುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ರಾಜಕೀಯ ಪಕ್ಷ ಭೇದ ಯಾವುದೂ ಇಲ್ಲ. ನನಗೆ ಅಂಗಡಿ ಬೇಕು, ನನ್ಗೆ ವ್ಯಾಪಾರ ಬೇಕು ಅಂತ ಮುಗಿದ್ಬಿಟ್ರೆ ಈ ಭಾಗದಲ್ಲಿ ರೈತರು ಬೆಳೆದು ಆ ಬೆಳೆಯನ್ನ ವ್ಯಾಪಾರಗೋಸ್ಕರ ಆ ಬೆಳೆಯನ್ನ ಅವ್ರು ಮಾರಿ ತಗೊಂಡು ಬಂದ್ರೆ ನಿಮ್ಗೆ ವ್ಯಾಪಾರ ಆಗುತ್ತೆ. ನಾಳೆ ವ್ಯಾಪಾರ ಮಾಡಕ್ ಕೂಡ ರೈತ ಇರಲ್ಲ ಇಲ್ಲಿ. ಇವತ್ತು ರೈತರು ಮಕ್ಕಳು ಬೆಂಗಳೂರು ಬಂದಿದ್ದಾರೆ, ನಾಳೆ ರೈತ ಬೆಂಗಳೂರು ಬಂದ್ರೆ ವಾಚ್ಮ್ಯಾನ್ ಆಗಿರ್ತಾರೆ, ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅಂದಿಗಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ವ್ಯಕ್ತಿನೂ ನಂದು, ನನ್ನ ನೀರು, ನನ್ನ ಹೋರಾಟ ಅಂತ ಹೇಳ್ಬಿಟ್ಟು ಇವತ್ತು ರೈತರಿಗೆ ಎಲ್ಲರೂ ನಾವು ಕಣ್ಣೊಂದಾಗಿ ನಿಂತಿಲ್ಲ ಅಂದ್ರೆ ನಾಳೆ ದಿವಸ ಇಲ್ಲಿ ರೈತ ಅನ್ನೋದಿರಲ್ಲ. ಈ ಒಂದು ಕೆರೆ ಭಾಗದಲ್ಲಿ 2,000 3,000 ನೀರಾವರಿ ಜಮೀನು ನೀರು ಕಟ್ಕೊಂಡು ವ್ಯವಸಾಯ ಮಾಡ್ತಿದ್ದಾರೆ, ಹೈನುಗಾರಿಕೆ ಮಾಡ್ತಿದ್ದಾರೆ. ಇವತ್ತು ನೀರು ಇಲ್ಲ ಕೇಳಿದ್ರೆ ಆ ಒಂದು ವ್ಯವಸಾಯ ಇರಲ್ಲ. ನಾಳೆ ಟೊಮೊಟೊ ಬೆಳಿಬೇಕು, ಇವತ್ತು ಟೊಮೊಟೊ ರೋಡ್ ಸೇರ್ತೀವಿ 3 ರೂಪಾಯಿ 4 ರೂಪಾಯಿ ಅಂತ. ಅದೇ ಟೊಮೊಟೊನ ಕಣ್ಣೀರು ಸುಡಿಸ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು 50 100 ರೂಪಾಯಿ ತಗೊಂಡು ಬರ್ತೀವಲ್ಲ ಆವತ್ತು ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಜನ ರೈತರಾಗ್ಲೇ ಬಿಟ್ಟಿದ್ದಾರೆ, ವ್ಯವಸಾಯ ಬಿಟ್ಟಿದ್ದಾರೆ, ಹೈನುಗಾರಿಕೆ ಹೋಗಿದ್ದಾರೆ, ಒಂದು ಹಸು ಇಟ್ಕೊಂಡ್ಬಿಟ್ಟು ಒಂದು ಜೀವನ ಮಾಡ್ತಿದ್ದಾರೆ. ನಾಳೆ ದಿವಸ ಇವತ್ತು 54-55 ರೂಪಾಯಿ ಹಾಲಿನ ಬೆಲೆ ಆಗ್ತಿದೆ, ನಾಳೆ ದಿವಸ 100 ರೂಪಾಯಿ ಹಾಲು ಆಗುತ್ತೆ, 500 ರೂಪಾಯಿ ಟೊಮೆಟೊ ಬೆಲೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೈತ ಅದಕ್ಕೆ ರೈತನಿಗೆ ಕುಲ ಇಲ್ಲ, ಮತ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ. ರೈತ ಅಂದ್ರೆ ರೈತ, ಅವತ್ತು ನಿಂತಿರೋ ರೈತ ಮುಂದೆ ಹೋಗ್ತಾರೆ ಹೊರತು ಇಲ್ಲ ಎಲ್ಲರ ಮನೇಲಿ ನಿಂತ್ಕೊಂಡ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿಲ್ಲ, ಸಂಬಂಧ ಇಲ್ಲ, ಯಾವುದೋ ಪಕ್ಷ ಅವ್ರು ಮಾಡ್ಕೊಂತಿರ್ತಾರೆ. ರಾಜಕೀಯ ಅನ್ನೋದು ಎಲ್ಲ ಇದೆ.